ನಮಸ್ಕಾರ ಎಲ್ಲರಿಗೂ. ಧಾರವಾಡ ಹುಬ್ಳಿ ನಿಯೋ ಫೇಮಸ್ ಪ್ಲೇಸ್ ಒಳಗೆ ಅಗಡಿ ತೋಟನೂ ಒಂದು. ಸೊ ನಾವು ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಹೋದ ತಕ್ಷಣ ಬಾಯಿ ಸಿಹಿ ಮಾಡ್ಕೊಳ್ಳಿಕ್ಕೆ ಶೇಂಗಾ ಚಕ್ಕಿ ತಿಂದು ಮುಂದೆ ಹೋದ್ವಿ. ಅಲ್ಲಿ ಆರತಿ ಮಾಡಿ ನಮ್ಮನ್ನು ಸ್ವಾಗತ ಮಾಡೋದ್ರ ಮೂಲಕ ನಮ್ಮ ಭಾರತೀಯ ಸಂಸ್ಕೃತಿ ಹೇಗಿರತ್ತೆ ಅಂತ ಒಂದ್ಸಲ ತೋರಿಸಿದ್ರು ನೋಡ್ರಿ. ನೆಕ್ಸ್ಟ್ ಟಿಕೆಟ್ ತೊಗೊಂಡ ರಿಸ್ಟ್ ಬ್ಯಾಂಡ್ ಕಟ್ಕೊಂಡ ಮುಂದೆ ಏನೇನು ಇರ್ಬೋದು ಅಂತ ಕ್ಯೂರಿಯಾಸಿಟಿಯಿಂದ ಹೋದ್ವಿ. ನೆಕ್ಸ್ಟ್ ವೆಲ್ಕಮ್ ಡ್ರಿಂಕ್ ಅಂತ ಕೋಕಮ್ ಜ್ಯೂಸ್ ಕೊಟ್ರ. ಅಲ್ಲಿಂದ ಸ್ವಲ್ಪ ಮುಂದೆ ಹೋಗೋದಕ್ಕೆ ಕಲ್ಲಂಗಡಿ ಹಣ್ಣು ಇಟ್ಟಿದ್ರ. ಒಂದೋ ಸಲ ತಿನ್ನೋದಲ್ದ ನನ್ನ ಫ್ರೆಂಡ್ಸ ಸಿಕ್ಕಿದ್ದ ಚಾನ್ಸ್ ಅಂತ ಅನ್ಲಿಮಿಟೆಡ್ ತಿಂದ್ರು ನೋಡ್ರಿ. ಅಂಕಲ್ ರಿಯಾಕ್ಷನ್ ಅಂತೂ ನೋಡೋಕ್ಕಾಗತ್ತಿರಲಿಲ್ಲ. ಈ ಬಿಸಿಲಿಗೆ ಅರ್ಧಂಬರ್ಧ ಮೇಕಪ್ ಹೋಗೈತಂತ ಕುಡಿಯೋ ನೀರ್ದಾಗ ಪೂರ ಮುಖ ತೊಳೆದ್ಬಿಟ್ಲು ನನ್ನ ಫ್ರೆಂಡ್. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಕಬ್ಬಿನ ಗಾನ ಇತ್ತು. ಏನ ಹೇಳ್ರಿ, ನಾವೇ ಮಾಡಿ ನಾವೇ ಕುಡಿಯೋದ್ರಾಗ ಮಜಾನ ಬೇರೆ ಇತ್ತು. ಕುಡ್ದ ಎನರ್ಜಿ ಒಳಗೆ ಚಕ್ರವ್ಯೂಹನೂ ಬೆದಿಸ್ ಬಂದ್ವಿ. ಇದಾದ್ಮೇಲೆ ಜಗ್ಗ ಹಸುವಾಗ್ಬಿಟ್ಟಿತ್ತ. ನಾಷ್ಟಾ ದೋಸೆ ಇತ್ತ, ನಾಷ್ಟ ಮಾಡಿದ್ವಿ. ಇಲ್ಲಿ ಸಾಂಪ್ರದಾಯಿಕ ಉಡುಗೆಗಳು ಸಿಗ್ತಾವೆ ನಿಮಗೆ 12 ಸ್ಟೇಟಿಂದ್ರಿ. ನಾವು ಸೆಲೆಕ್ಟ್ ಮಾಡಿದ್ದ ಕಾಶ್ಮೀರ್ ಡ್ರೆಸ್. ಕಾಶ್ಮೀರ್ ಹೋಗ್ಬೇಕಂತ ಭಾಳ ಆಸೆ ಇತ್ತ, ಹೋಗಿ ಬಂದಷ್ಟು ಖುಷಿ ಆಯ್ತು ರೀ. ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದ್ರೆ ವಿಭೂತಿ ಹಚ್ಕೊಂಡು ಊಟ ಮಾಡೋದು. ಪ್ಲೇಟ್ ನೋಡಿನ ಅರ್ಧ ಹೊಟ್ಟೆ ತುಂಬಿಡ್ತ, ಅಷ್ಟು ವೆರೈಟೀಸ್ ಇತ್ತು. ಸ್ವೀಟ್ ಅಂತ ಹೇಳಿ ಶ್ರೀಕರ್ಣಿ, ಹೋಳ್ಗೆ, ತುಪ್ಪ ಇತ್ತ. ಅದು ಇನ್ನೂ ಸ್ಪೆಷಲ್ ಅನ್ನಿಸ್ತ್ರಿ. ಅದು ತಿಂದು ಎನರ್ಜಿ ಒಳಗೆ ಮಣ್ಣಿನ ಮಡಿಕೆ ಮಾಡಿವಿ. ಅನ್ಕೊಂಡಂಗಂತೂ ಇರಲಿಲ್ಲ, ಭಾಳ ಕಷ್ಟ ಇತ್ತು. ನೆಕ್ಸ್ಟ್ ರೈನ್ ಡ್ಯಾನ್ಸ್ ಮಾಡಿವಿ. 1 ತಾಸು ಕುಣಿದ್ವಿ. ಟೈಮ್ ಹೋಗಿದ್ದ ಗೊತ್ತಾಗಲಿಲ್ಲ. ಅಷ್ಟೊತ್ತಿಗೆ 5 ಗಂಟೆ ಆಗಿಬಿಟ್ಟಿತ್ತು. ಕುದುರೆ ಟಾಂಗ ಹತ್ತಿದ್ವಿ. ಅದ್ರ ಮೇಲೆ ಬರ್ದಿತ್ರಿ ಹೇಗಿದೆ ಲೈಫ್ ಅಂತ. ನಾವು ಗೋಯಿಂಗ್ ವಿತ್ ಫ್ಲೋ ಅನ್ಕೊಂಡ ಟೀ, ಚುರುಮುರಿ, ಬಜ್ಜಿ ತಿನ್ಕೊಂಡ ಇನ್ನೇನು ಹೋಗ್ಬೇಕು ಅನ್ನೋದ್ರಾಗ ಮುತ್ತೈದೆ ಹೆಣ್ಮಕ್ಳಿಗೆ ಉಡಿ ತುಂಬಿದ್ರ. ಲಾಸ್ಟ್ ಜ್ಯೋತಿಷಾಟ್ ಕೇಳ್ಕೊಂಡ ಅಗಡಿ ತೋಟಕ್ಕೆ ಬಾಯ್ ಹೇಳಿ ವಿತ್ ಬ್ಯಾಗ್ ಫುಲ್ ಆಫ್ ಮೆಮೊರೀಸನ್ನು ತಗೊಂಡು ಬಂದ್ವಿ ನೋಡ್ರಿ. ಬಾಯ್ 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 ಬಾಯ್.